ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಈ ಭಾಗದಲ್ಲಿ ದಿನಸಿ ಕಿಟ್ ಕೊಡ್ತಾ ಇದ್ದೀರಾ ಬಡವರಿಗೆ ಗುರುತಿಸಿ. ಇವತ್ತು ಹಬ್ಬದ ಪ್ರಯುಕ್ತ ಏನು ಹೇಳ್ತೀರಾ ಸರ್? ಸರ್, ಎಲ್ಲರಿಗೂ ನಮಸ್ಕಾರ. KJ ಜಾರ್ಜ್ ಸಾಹೇಬರು ಮತ್ತು ರಾಣಾ ಸಾಹೇಬರು ವತಿಯಿಂದ ಅವರ ಆದೇಶ ಮೇಲೆ ಈ ಬಡವರಿಗೆ ಉಚಿತವಾಗಿ ಈ ರಂಜಾನ್ ಮತ್ತು ಯುಗಾದಿ ಹಬ್ಬದ ಪತಿಯಾಗಿ ಅವ್ರಿಗೆ ಸ್ವಲ್ಪ ಕಿಟ್ ಕೊಡಬೇಕಂತ ಆದೇಶ ಇತ್ತು. ಆ ಅರ್ಪಣೆ ಮೇಲೆಗೆ ನಾವು ನಮ್ಮ ಕೈಯಲ್ಲಾದ ಸಹಾಯವನ್ನು ಬಡವರಿಗೆ ಅವರು ಹಬ್ಬ ಮಾಡಬೇಕಂದ ಇಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್. ಇಂಥ ಸೋಷಲ್ ವರ್ಕ್ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೌದು ಸರ್, ಒಂದು 25-30 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಹಿರಿಯರಾದ ರಾಜಣ್ಣ ಅವರು ಇದ್ದಾರೆ. ಜಾರ್ಜ್ ಸಾಹೇಬರು ಈ ಸಮಾಧಾನ ನಗರ ವಾರ್ಡ್ಗೆ ಅಧ್ಯಕ್ಷನ ಮಾಡಿದ್ದಾರೆ ಸರ್. ಅವರಿಗೆ ನಮ್ಮ ವಾರ್ಡ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಿಟ್ ಕೊಡ್ತಾ ಇದ್ದೀರಲ್ವಾ, ಈ ಕಿಟ್ಟಲ್ಲಿ ಏನೇನಿದೆ ಸರ್? ಅಕ್ಕಿ, ಎಣ್ಣೆ, ದಾಲು, ರವೆ, ಸೇಮಿಯಾ ಮತ್ತು ಶುಗರ್, ಸಕ್ಕರೆ ಎಲ್ಲ ಇನ್ನೂ 2-3 ಐಟಮ್, ಒಟ್ಟು 8 ಐಟಮ್ ಇದೆ ಸರ್. ಹಬ್ಬದ ಪ್ರಯುಕ್ತ ಏನು ಹೇಳ್ತೀರಾ ಸರ್ ಸಾರ್ವಜನಿಕರು ಎಲ್ಲರಿಗೂ ಈ ಹಬ್ಬನ ಎಲ್ಲರೂ ಬ್ರದರ್ಹುಡ್ಡಿಂದ ತಿಳ್ಕೊಂಡು ಬ್ರದರ್ಹುಡ್ಡನ್ನು ನಾವು ಬೆಳೆಸ್ಬೇಕಂತ ಎಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇವತ್ತು ಯುಗಾದಿ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ಗಳು ಕೊಡ್ತಾ ಇದ್ದೀರಾ. ಸುಮಾರು ವರ್ಷಗಳಿಂದ ಸೋಷಲ್ ವರ್ಕ್ ಮಾಡ್ಬೋದು. ಯುವ ಮುಖಂಡರಾಗಿ ಏನು ಹೇಳ್ತೀರಾ ಸರ್? ಸುಮಾರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಕೆಲಸ. ಕೋವಿಡ್ ಟೈಮಲ್ಲೂ ನಾವು ಅನೇಕ ಕೆಲಸ ಮಾಡ್ತಾ ಇದ್ದೀವಿ. ಕೋವಿಡ್ ಟೈಮು ನಾವು ಸಿಕ್ಕಾಪಟ್ಟೆ ಜನಕ್ಕೆ ಕಿಟ್ ಕೊಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಜನಕ್ಕೆ ನಾವು ದಿನ ಊಟ ಹಂಚ್ತಾ ಇದ್ದೀವಿ. ಎಲ್ಲ ನಾವು ಯುವಕರು ಸೇರಿ ತುಂಬ ಸೋಷಲ್ ವರ್ಕ್ ಮಾಡ್ತಾಯಿದ್ದೀವಿ. ಇವತ್ತು ಹೇಳ್ಬೇಕಂದ್ರೆ ಮುಖ್ಯವಾಗಿ ಜಾರ್ಜ್ ಸಾರು, ಅವ್ರ ಕುಟುಂಬಕ್ಕೆ ಮತ್ತು ರಾಣಾ ಸರ್ಗೆ ಮತ್ತು ಸುಜಾ ಮೇಡಮ್ಗೆ, ಅವ್ರ ಕುಟುಂಬಕ್ಕೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಅವರು 20 ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಎಲ್ಲ ಜನರಿಗೆ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಬಡವ ಜನತೆಗೆ ಒಂದು ಶಕ್ತಿಯಾಗಿ ಅವರು ನಿಂತ್ಕೊತಾ ಇದ್ದಾರೆ. ಇವತ್ತು ಹಬ್ಬದ ಪ್ರಯುಕ್ತ ಅನೇಕ ಕಡು ಬಡವರನ್ನು ಗುರುತಿಸಿ ಹೇಗೆ ಗುರುತಿಸಿದ್ರಿ ಸರ್? ಇಲ್ಲಿ ನಮ್ಮ ವಾರ್ಡಲ್ಲಿ ಸ್ವಲ್ಪ ಅನೇಕ ಬಡವರಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಈ ಕಿಟ್ಟನ್ನು ಒಂದು 2 ವಾರ ಮುಂಚೆ ಎಲ್ಲ ತಗೊಂಬಂದು ಎಲ್ಲ ಅರೇಂಜ್ ಮಾಡಿ ಎಲ್ಲ ನಮ್ಮ ಟೀಮ್ ಜೊತೆ ನಾವು ಎಲ್ಲ ಇದು ಹಂಚ್ತಾ ಇದ್ದೀವಿ. ಎಷ್ಟು ಸಾವಿರ ಹಂಚ್ತಾ ಇದ್ದೀವಿ? 1000 ಮೇಲೆ ಕಿಟ್ಟು ನಾವು ಹಂಚ್ತಾ ಇದ್ದೀವಿ. ಇನ್ನೂ ಒಂದು 2-3 ಭಾಗದಲ್ಲಿ ಇದೆ, ಅಲ್ಲಿ ಹೋಗು